ಹಾಯ್. ತುಂಬ ದಿವಸ ಆದಮೇಲೆ ಅವಾಗ ಎಲ್ಲೋ ನಮ್ಗೆ ಟೈಮ್ ಸಿಗ್ತಾವೆ ಒಂದೊಂದು ವೀಡಿಯೋ ಮಾಡ್ತೀವಿ. ಮೊನ್ನೆ ನನ್ನ ಫ್ರೆಂಡ್ ಬಂದಿದ್ದ, ಅಲ್ಲ ಮಗ ಇಷ್ಟೊಂದು ಗಿಡಗಳನ್ನ ಹಾಕಿದೀಯಾ, ನಿಮ್ಮ ಹಾಕಿರೋ ಗೊಬ್ಬರನೆಲ್ಲ ಗೊಬ್ಬರ ಆಗಿರ್ಬೋದು ಏನೇ ಆಗಿರ್ಬೋದು, ಅಡಿಕೆ ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶನ ಇದು ಬೇರೆ ಗಿಡಗಳು ಎಳ್ಕೊಂಬಿಡಲ್ವಾ ಅಂತ ಕೇಳ್ದೆ. ಎಲ್ಲ ರೈತರದ್ದು ಇದೇ ಸಾಮಾನ್ಯವಾಗಿ ಕಾಮನ್ನಾಗಿ ಅವ್ರು ಕಾಡೋ ಪ್ರಶ್ನೆಗಳು. ಇಲ್ಲ, ತೋಟನ ಸ್ವಚ್ಛವಾಗಿ ಇಟ್ಕೋಬೇಕು, ಫುಲ್ ನೀಟಾಗಿ ಕಳೆ ಏನು ಇಲ್ದಂಗೆ ಇಟ್ಕೋಬೇಕು. ಏಕೆ ಅಂದರೆ ಅದಕ್ಕೆ ಹಾಕಿರೋ ಗೊಬ್ಬರ ಅದೇ ಹೀರ್ಕೋಬೇಕು, ಬೇರೆ ಗಿಡ ಯಾವುದೂ ಹೀರ್ಕೋಬಾರ್ದು ಅನ್ನೋದು ಒಂದು ತಪ್ಪು ಕಲ್ಪನೆಯಲ್ಲಿ ನಮ್ಮ ರೈತರಿದ್ದಾರೆ. ಏನಪ್ಪ ಅಂತಂದರೆ, ನಾವು ತಿಳ್ಕೊಬೇಕು, ಗಿಡ ಸಂಯೋಜನೆ ಮಾಡ್ಬೇಕಾದ್ರೆ ಕಾಂಪಿಟೇಷನ್ ಬೆಳೆ ಯಾವುದು, ಕಾಂಪ್ಲಿಮೆಂಟ್ರಿ ಬೆಳೆ ಯಾವುದು ಅಂತ ತಿಳ್ಕೊಬೇಕು. ನಾನು ಹಾಕಿರೋ ಯಾವುದೋ ಅಡಿಕೆ ಕಾಂಪಿಟೇಷನ್ ಬೆಳೆ ಅಲ್ಲ. ಅಡಿಕೆ ಕಾಂಪಿಟೇಷನ್ ಅಂತಂದರೆ ತೆಂಗು ಒಂದೇ. ತೆಂಗು ಅಡಿಕೆ ಎರಡೂ ಒಟ್ಟಿಗೆ ಹಾಕಿದ್ರೆ ಅವೆರಡು ಕಾಂಪಿಟೇಷನ್ ಬೆಳೆ. ಈ ತೆಂಗು ಅಡಿಕೆ ಒಳಗಡೆ ನೋಡಿ ಹಾಕಿದ್ದೀನಲ್ಲ, ಇವೆಲ್ಲ ಬಳ್ಳಿ ಗಿಡಗಳು. ಬಳ್ಳಿ ಹಾಕಿದ್ರೆ ಅದೇನೋ ಒಂದು ವಿಶೇಷವಾಗಿ ಅಡಿಕೆ ಗಿಡಗಳು ಯಾವುದೇ ಬಳ್ಳಿ ಹಾಕ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಯಾಕೆ ಅಂತಂದರೆ ನೋಡಿರಿ, ಹಿಂಗೆಲ್ಲ ಸುತ್ಕೊಂಡು ಅಡಿಕೆ ಗಿಡಕ್ಕೆ ಸಮಸ್ಯೆ ಮಾಡುತ್ತಲ್ಲ, ಅವಾಗ ಅದು ಅಂದ್ಕೊಳುತ್ತೆ ಅದಕ್ಕೂ ಒಂದು ಜ್ಞಾನ ಇದೆ. ಅದೇನು ಮಾಡಿಬಿಡುತ್ತೆ, ಇಲ್ಲಿ ಯಾರೋ ಒಬ್ಬ ನನ್ನ ಕಾಂಪಿಟೇಷನ್ ಮಾಡ್ತೇನೆ, ನನಗೆ ನಾನು ಇನ್ನೂ ಬಲವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅದೇನು ಮಾಡುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ. ಅದನ್ನು ಭಾವನೆ ಕೆರಳಿಸೋದು ಅಂತಾರೆ. ಆ ಸಸ್ಯಗಳಿಗೂ ಸಿಕ್ಕಾಪಟ್ಟೆ ಸೆನ್ಸ್ ಇದೆ. ಮನುಷ್ಯ ಹುಟ್ಟಿ ಹೋಮೋಸಿಫಿಯನ್ಸ್ ಮನುಷ್ಯ ಹುಟ್ಟಿ ಏನೋ ಒಂದು 2 ಲಕ್ಷ ವರ್ಷ ಆಗಿರ್ಬೋದು. ಆದರೆ ಸಸ್ಯ ಸಂಕುಲ ಹುಟ್ಟಿ ಕೋಟಿ 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 ವರ್ಷಗಳಾಗಿದೆ. ಮನುಷ್ಯನಿಗಿಂತ ತುಂಬ ಜ್ಞಾನ ಸಸ್ಯಗಳಿದೆ. ಅವಕ್ಕೆ ಏನು ಬೇಕು, ಏನು ಕಳೆ ಹುಟ್ಟಿದ್ರೆ ಭೂಮಿಲಿ ಎಷ್ಟು ಗೊಬ್ಬರ ಆಗುತ್ತೆ ಅನ್ನೋದು ಭೂಮಿಗೆ ಸಿಕ್ಕಾಪಟ್ಟೆ ಸೆನ್ಸ್ ಇದೆ, ಪ್ರಕೃತಿಗೆ. ಅದಕ್ಕೆ ನೇಚರು ಮನುಷ್ಯನ ಮುಂದೆ ಏನೂ ಅಲ್ಲ. ನಾವು ಕಂಡುಹಿಡಿದಿರೋ DAP, ರಂಜಕ, ಕ್ಯಾಲ್ಸಿಯಂ ಇವೆಲ್ಲ ಭೂಮಿಲಿ ಹೇರಳವಾಗಿದೆ. ಭೂಮಿನ ತನ್ನಷ್ಟಕ್ಕೆ ತಾನು ಬಿಟ್ಬಿಡ್ರಿ, ಸಿಕ್ಕಾಪಟ್ಟೆ ಸಕ್ಕದಾಗುತ್ತೆ ಭೂಮಿ. ಸಿಕ್ಕಾಪಟ್ಟೆ ತೋಟನೂ ಚೆನ್ನಾಗುತ್ತೆ. ರೋಗ ಬರುತ್ತೆ ಹೋಗುತ್ತೆ, ರೋಗನ ತಡ್ಕೊಳ್ಳೋ ಶಕ್ತಿ ಆ ಗಿಡಗಳಿಗೆ ಅವಾಗವೇ ಬರುತ್ತೆ. ರೆಸಿಸ್ಟೆನ್ಸ್ ಪವರ್ ಅಂತ ಏನು ಕರಿತೀವಿ, ಅವು ಎಲ್ಲ ಗಿಡಗಳಿಗೂ ಬರುತ್ತೆ. ನಾವು ಅದನ್ನ ಬಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಳ್ಳೆ ಅಲ್ಲೇ ಕುತ್ಕೊಂಡು ಊಟ ಮಾಡೋ ಥರ ಏನು ಇಕ್ಕೊಂಡ್ರೆ ಅದೇನೇನು ತೋಟ ಅನ್ನಿಸ್ಕೊಳಲ್ಲ. ಈ ಥರ ಹಿಂಗೆ ಪೂರ್ತಿ ನಮ್ಗೆ ಏನೇನು ಬೇಕೋ ಆ ಗಿಡಗಳನ್ನೆಲ್ಲ ನಡ್ತಾ ಹೋಗ್ಬೇಕು, ಅಷ್ಟೇ ತೋಟ. ನಮ್ಮ ಇಂಟರ್ಫಿಯರೆನ್ಸೇ ಇರಬಾರ್ದು ತೋಟದಲ್ಲಿ. ಹಾಗಿದ್ರೆ ಮಾತ್ರ ತೋಟ ಮಾಡ್ಲಿಕ್ಕೆ ಸಾಧ್ಯ. ಈ ಬೇಸಿಗೆಯಲ್ಲಿ ಈ ಇಷ್ಟೊಂದು ಬಿಸಿಲಲ್ಲೂ ನೋಡಿ ಎಷ್ಟು ಕಳಕಳಿ ಆಗಿದೆ. ಏಕೆ ಅಂತಂದರೆ ಅದಕ್ಕೆ ಏನು ಬೇಕೋ ವಾತಾವರಣ ಅದನ್ನು ನಾನು ಸೃಷ್ಟಿ ಮಾಡಿಕೊಟ್ಟಿದ್ದೀನಿ. ಕೃಷಿಲಿ ಒಂದು ವಿಷಯ, ಸೂರ್ಯನ ಬಿಸಿಲು ಮಳೆ ನೀರು ಇವೆರಡು ನೇರವಾಗಿ ಭೂಮಿಗೆ ಬೀಳಬಾರ್ದು. ಅಷ್ಟು ಮಾಡಿಬಿಟ್ರೆ ನಾವು 50% ಆಟ ಗೆದ್ದಂಗೆ. ಇನ್ನೂ 50% ಆಟ ಯಾವಾಗ ಗೆಲ್ತೀರಾ ಅಂತಂದರೆ, ನಿಮ್ಮ ಇಂಟರ್ಫಿಯರೆನ್ಸ್ ಏನು ಇಲ್ದಂಗೆ ಭೂಮಿ ತನ್ನಷ್ಟು ತಾನೇ ಬಣ್ಣ ಕಪ್ಪಾಗಿ ತಿರುಗ್ತಾ ಹೋಗಿ ಈ ಮಳೆ ನೀರು ಬಿದ್ದ ನೀರು ಕರಿದಂಗೆ ಹೋಗುತ್ತಲ್ಲ, ಆವಾಗ ಒಂದು 80% ಗೆದ್ದಂಗೆ. 100% ಯಾವಾಗಪ್ಪ ಗೆಲ್ತೀರ ಅಂದರೆ ಅದಕ್ಕೆ ಒಂದು 10-20 ವರ್ಷನೇ ಕಳಿಬೇಕು, ಹೆಚ್ಚು ಕಡಿಮೆ ಒಂದು ತಲೆಮಾರೇ ಕಳಿಬೇಕು. ಯಾಕೆಂದರೆ ನಮ್ಮ ಹಿಂದಿಕ್ನವರೆಲ್ಲ ಭೂಮಿನೆಲ್ಲ ಹಾಳು ಮಾಡಿಬಿಟ್ಟು ಈ ಭೂಮಿಲಿ ಏನು ಸತ್ವ ಇಲ್ದಂಗೆ ಮಾಡಿರ್ತಾರಲ್ಲ, ಅದು ಮತ್ತೆ ಜೀವ ಪಡ್ಕೋಬೇಕು ಅಂದರೆ 10 ವರ್ಷನೋ 20 ವರ್ಷನೋ 30 ವರ್ಷನೋ ಎಷ್ಟು ವರ್ಷ ಆಗ್ಬೋದು ಗೊತ್ತಾಗಲ್ಲ. ಈ ಬೀಜನ ಚೆಲ್ಬಿಟ್ಟು ಹೋಗ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಮೊಳಕೆ ಹೊಡೆದು ಬೆಳಿಬೇಕು. ಬರೀ ಚೆಲ್ಬಿಟ್ಟು ಭೂಮಿ ಒಳಗೆ ಏನು ಉಣ್ಬಾರ್ದು, ಚೆಲ್ಬಿಟ್ರೆ ಬೆಳಿಬೇಕು. ಆ ಲೆವೆಲ್ಗೆ ನಮ್ಮ ಭೂಮಿ ಪ್ರಿಪೇರ್ ಆಯಿತು ಅಂತಂದರೆ ನಾವು ಒಂದು 100% ಕೃಷಿಲಿ ಗೆದ್ದಂಗೆ. ನಾವು ಅಂಗಡಿಯಿಂದ 2000-3000 ಮೂಟೆ ಕೊಟ್ಟು ಗೊಬ್ಬರ ತರ್ತೀವಲ್ಲ, ಇದು ತನ್ನಷ್ಟಕ್ಕೆ ತಾನೇ ನ್ಯಾಚುರಲಾಗಿ ಆಗಿರೋದು. ಆ ಲೆಕ್ಕ ಆದರೆ ಇದಕ್ಕೂ ಬೆಲೆ ಹೆಚ್ಚು ಕಡಿಮೆ 10,000 ಒಂದು ಮೂಟೆ ಕೊಟ್ಟರು ಇದಕ್ಕೆ ಕಮ್ಮಿನೇ. ಯಾಕೆ ಅಂತಂದರೆ ಇದು ಅಷ್ಟು ಒರ್ಜಿನಲ್ಲು, ಅಷ್ಟು ಎಫೆಕ್ಟಿವ್.